ಬಾಗಲಕೋಟೆಯಲ್ಲಿ ಅಲೆಮಾರಿ ಜನಾಂಗದ ಸುಡುಗಾಡಿಸಿದ್ರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಲೋಕಾಪುರದಲ್ಲಿ ಸುಮಾರು 100 ಕುಟುಂಬಗಳಿವೆ. ಇವತ್ತು ನಿನ್ನೆಯಿಂದಲ್ಲ ಅವರಲ್ಲಿ ವಾಸ ಮಾಡ್ಕೊಂಡಿರೋದು, ದಶಕಗಳಿಂದಲೂ ವಾಸ ಮಾಡ್ಕೊಂಡು ಬಂದಿದ್ದಾರೆ. 100 ಕುಟುಂಬ ಇದೆ. ಆದ್ರೆ ತಮಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳನ್ನ ಸರ್ಕಾರ ಕಲ್ಪಿಸ್ಕೊಟ್ಟಿಲ್ಲ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸೂರಿಲ್ಲ, ಕುಡಿಯೋಕ್ ನೀರಿಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ಗುಡಿಸಲುಗಳಲ್ಲೇ ವಾಸ ಮಾಡ್ತಾ ಇದ್ದಾರೆ. ಸುಡುಗಾಡಿಸಿದ್ರು ಜಾಗದ ಹಕ್ಕುಪತ್ರ ನೀಡಿ ನಮಗೆ ಮನೆ ಕಟ್ಟಿಕೊಡಿ ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 4 ಎಕರೆ ವಿಸ್ತೀರ್ಣದಲ್ಲಿ 100 ಕುಟುಂಬಗಳು ವಾಸ ಮಾಡ್ಕೊಂಡಿವೆ. ಕುಟುಂಬಗಳು ವಾಸಿಸುವಂತ ಜಾಗ ಗೋಮಾಳನ ಅಥವಾ ಖಾಸಗಿ ವ್ಯಕ್ತಿಗಳದ್ದ ಅಂತ ಹೇಳಿ ಸ್ವಲ್ಪ ಗೊಂದಲ ಇದೆ ಈ ಜಾಗದ ಬಗ್ಗೆ. ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ನಮ್ಗೆ ಓಟ್ ಹಾಕಿ ನಿಮ್ಗೆ ಮನೆ ಮಾಡ್ಕೊಡ್ತೀವಿ, ಮೂಲಭೂತ ಸೌಕರ್ಯ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ, ಭರವಸೆ ಕೊಡ್ತಾರೆ. ಅದಾದ್ಮೇಲೆ ಜನಪ್ರತಿನಿಧಿಗಳು ಹೋಗ್ಬಿಡ್ತಾರೆ. ಆಮೇಲೆ ಮತ್ತೊಂದು ಎಲೆಕ್ಷನ್ ಬರೋ ತನಕ ನಮ್ಮ ಕಡೆ ಗಮನನೇ ಕೊಡೋದಿಲ್ಲ ಅಂತೇಳಿ ಆರೋಪಗಳನ್ನ ಮಾಡಿದ್ದಾರೆ. ಅಲೆಮಾರಿ ಜನಾಂಗ ಈಗ ಪರದಾಟವನ್ನ ಪಡ್ತಾ ಇದೆ. ಬಾಗಲಕೋಟೆ ಲೋಕಾಪುರದಲ್ಲಿ ಸುಮಾರು 4 ಎಕರೆ ವಿಸ್ತೀರ್ಣದಲ್ಲಿ 100ಕ್ಕೂ ಅಧಿಕ ಕುಟುಂಬಗಳು ಈ ತರ ಗುಡಿಸಲುಗಳನ್ನು ಹಾಕೊಂಡು ವಾಸ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಇದ್ದಾರೆ. ಆದರೆ ಹಕ್ಕುಪತ್ರ ಇಲ್ಲ, ನೀರಿನ ಸೌಲಭ್ಯ ಇಲ್ಲ, ಕರೆಂಟ್ ಸೌಲಭ್ಯ ಇಲ್ಲ. ಅಂದರೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಬಡವರಿಗೆ ಸಿಗಬೇಕು ಅದ್ಯಾವುದು ಇವ್ರಿಗೆ ಸಿಗ್ತಾ ಇಲ್ಲ. ಇದನ್ನ ಮಾಡಿಕೊಡಿ ಅಂತ ಹೇಳಿ ಅವ್ರು ಮನವಿಯನ್ನ ಮಾಡಿದ್ದಾರೆ. ಬಟ್ ಇಲ್ಲೊಂದು ಸಮಸ್ಯೆ ಎದುರಾಗಿದೆ. ಅಂದರೆ ಈ ಜಾಗ ಗೋಮಾಳನ ಅಥವಾ ಖಾಸಗಿ ವ್ಯಕ್ತಿಗಳದ್ದ ಅಂತ ಹೇಳಿ ಸ್ವಲ್ಪ ಗೊಂದಲ ಇದೆ. ಈ ಬಗ್ಗೆ ಅಲೆಮಾರಿ ಜನಾಂಗದವ್ರು ಏನ್ ಹೇಳ್ತಾರೆ ಕೇಳೋಣ. ಈ ನಮ್ದು ವ್ಯಾಪಾರ ಮಾಡೋರು ಅರ್ಧ ಜನ ಭಿಕ್ಷೆ ಬರ್ತಾರ, ಅರ್ಧ ಜನ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ. ಮಕ್ಕಳು ಎಲ್ಲ ಸಾಲಿಗೆ ಹಾಕಿ ಅವ್ರಿಗೆ ಏನು ಉಪಚಾರ ಇಲ್ಲ. ನಮ್ದಿಲ್ಲೇ ಎಲ್ಲ ಜೀವನ ಬಡಕಂಪನ ಆಗಿಬಿಟ್ಟೈತೆ ನಮ್ದೆಲ್ಲ. ಇಲ್ಲೇ ಎಲ್ಲ ಇದು ನಾವು 30 ವರ್ಷದಿಂದ ಕೀಳು ಅನ್ನೋದಾಗೈತೆ. ನೀರು ಬರಲ್ಲ ನಮಗೆ, ಜನಸಂಖ್ಯೆ ಯಾರು ಸಹಾಯ ಮಾಡಲ್ಲ ನಮಗೆ. ಇದನ್ನ ಬರ್ತಾರ ಹೋಗ್ತಾರ ನಮ್ಗೆ ಜನಗಳು ಇಷ್ಟೇ. ಏನೋ ನಮ್ಮ ಸಲುವಾಗಿ ಗುಡಿಸಲ ಕೀಳು ಅಂದ್ರೆ ನಾವು ಒಕ್ಕಡ್ ಹೋಗ್ಬೇಕು. 40 ವರ್ಷಲಿದ್ದ ಜೀವನ ಇಲ್ಲೇ ಮಾಡ್ತೀವಿ ನಾವು. ಹಿಂಗಾಗೈತಿ. ಇದು ಎಲ್ಲ ನಮ್ಗೆ ಸ್ವಂತ ಮಾಡಿದ್ರೆ ದಯವಿಟ್ಟು ನಿಮ್ ಕೈ ಮುಗಿದ ಕೇಳ್ಕೊಳ್ತೀವಿ ದೊಡ್ಡವ್ರಿಗೆ. ನಮ್ಗೆ ನೀರ್ ಸಿಗೋದಿಲ್ರಿ, ನೀರ್ ಸಿಗೋದಿಲ್ಲ. ಓಣ್ಯಾಗ ಅಡ್ಡ ನೀರ್ ತಗೊಂಡ್ ಬರ್ತೀವ್ರಿ. ಒಂದೊತ್ತು ಮತ್ ಮಳಿ ಬಂದ್ರು ಜೋಪಡಿ ಸೋರ್ತಾವ. ನಮ್ಗೆ ಇರಾಕ ಎಲ್ಲ ಜಾಗ ಇಲ್ಲ, ಮನಿ ಇಲ್ರಿ. ಇವತ್ತು ಜಾಗ ಮನಿ ಪರಿ ಮಾಡಿ ಕೊಟ್ರಿ ನಮ್ಗೆ ಅಂತ ಅದಕ್ಕೆ ಅನುಕೂಲ ಆಕೈತಿ ನೋಡ್ರಿ. ನಾವೆಲ್ಲ ಜೋಪಡಿ ಬಾಳ ಅದಾವ್ರಿ. ಇಲ್ಲಿ ಜೋಪಡಿ ಬಾಳ 150 ಜೋಪಡಿ ಹಾಕಾವ್ರಿ. ಮನಿ ಇಲ್ಲ. ಇವತ್ತು ಜೋಪಡಿ ಮನಿ ಮಾಡಿ ಕೊಟ್ರೆ ನಾವ್ ಇರ್ತೇವೆ. ಹಂಗೆ ದೊಡ್ಡ ಬೇಕಾಗೈತಿ ನೋಡ್ರಿ ಇಷ್ಟು. ಮತ್ತೆ ಇಲ್ಲಿ 30 ಹಿಡ್ಕೊಂಡು 40 ವರ್ಷ ಮಟ್ಟ ಇದ್ವಿ ಸರ. ನಮಗೆ ಏನು ಯಾವುದು ವ್ಯವಸಾಯನೂ ಇಲ್ಲ. ಒಂದು ಮಾಡ್ಕೊಂತಾರ, ಕೆಲವೊಂದು ದಿವಸದಲ್ಲಿ ಬರ್ತಾರ ಹೋಗ್ತಾರ. ಆಶ್ವಾಸನೆ ಅದನ್ನ ಹೇಳೋದು ಹೋಗೋದು. ಒಂದು ನೆಲಮಟ್ಟಿಲ್ಲ, ಒಂದು ಯಾವುದೂ ಇಲ್ಲ. ಕೆಲವು ಮಂದಿ ನೋಡಿದ್ರೆ ಜಾಗ ನಮ್ಮದು ಹೌದು ಅಂತ ಜಾಗನೂ ಇಲ್ಲ ನಮಗೆ. ಮತ್ತು ಅದೇ ಉದ್ಯೋಗ ವ್ಯಾಪಾರ ಕೂಲಿ ನಾಲಿನೇ ಮಾಡ್ತಾರ ನಮ್ದು ಹೆಣ್ಮಕ್ಳು. ಅದೇ ನಾವು ಅದೇ ಈ ಗುಡಿಸಲು 1 ವರ್ಷ ಬರ್ತಾವೆ, 2 ವರ್ಷ ಬರ್ತಾವೆ. ಮಳೆಯಾಗ ಬಂತು ಮತ್ತೆ ಗಾಳಿ ಬೀಡಿ ಬಂದು ಕೂಡ ಹೋಗಿ ಬಿಡ್ತಾವೆ. ಇಲ್ಲಿ ಅವರು ಸರ್ಕಾರದವ್ರು ಏನೋ ಉಪಕಾರದಿಂದ ಮಾಡಿದ್ರೆ ನಮ್ಗೆ ಅನುಕೂಲ. ನಮ್ಗೆ ಏನು ಸೌಲಭ್ಯ ಇಲ್ರಿ. ಇಲ್ಲಿ ಸೌಲಭ್ಯ ಕರೆಂಟ್ ಇಲ್ಲ, ಕತ್ತಲಗರದ ಆ ಹುಚ್ಚುಗಳು ಬರ್ತಾವ್ರೆ. ಮತ್ತೆ ಗೌರ್ಮೆಂಟ್ ಸೌಲಭ್ಯ ನಮ್ಗೆ ಇಲ್ರಿ. ಎಲ್ಲಾರು ಬರ್ತಾರ ಮಾಡ್ತಂತ ಆಶ್ವಾಸನೆ ಕೊಟ್ಟು ಹೋಗ್ತಾರ್ರಿ. ಇನ್ನೇನಾಗಿಲ್ಲ. ಇದು ಮನೆಗಳು 40 ವರ್ಷದಿಂದ ಅದೀವ್ರಿ ನಾವು. ನಮ್ಗೆ ಯಾರೋ ಇಲ್ಲಿ ದಿಕ್ಕ ಏನು ಸೌಲಭ್ಯ ಮಾಡವಲ್ರು. ಮಾಡ್ತು ಅಂತ ಹಿಂಗ ಹೋಗ್ತಾರ್ರಿ. ನಾವು ಊರು ಅಡ್ಡಾಡ್ತಿದ್ರಿ. ಹುಡುಗರು ಸಾಲಿ ಕಲಿಯೋದನ್ನು ಸಮಸ್ಯೆ ಐತ್ರಿ. ಲೈಟ್ ಇಲ್ರಿ ಅವ್ರಿಗೆ. ಓದ್ಕೊಳ್ಳೋದು ಕತ್ತಲ ಐತೆ, ಸಮಸ್ಯೆ ಐತಿ. ಎಲ್ಲಾ ಕಡೆ ಮನೆ ಕೊಟ್ಟಿವಿ. ನಮ್ಗ ಯಾವ್ದು ನಮ್ಗ ಪ್ರಾರಧಾನ ಬಂದಿಲ್ರಿ. ಇರಾಕ್ ಕುಟುಂಬಗಳಿಂದ 150 ಕುಟುಂಬದವ್ರು ಇಲ್ಲಿ. ಅವ್ರಿಗೆ ಇರಾಕ್ ಏನಾದ್ರು ಜಾಗ ಇಲ್ರಿ. ಇಲ್ಲಿ ಇದ ಜಾಗ ಅಂದ್ರ ನಮ್ಗೆ ಚಲೋ ರೀ. ಇದ ಜಾಗ ಕೊಟ್ರ ನಾವ್ ಇಲ್ಲೇ ಇರೋರು. ಮತ್ತ ಮಕ್ಕಳಂತೂ ಓದ್ಯಾರ, ಅವ್ರಿಗೂ ಯಾವ್ದು ಉದ್ಯೋಗ ಇಲ್ಲ, ಏನಿಲ್ಲ. ಮತ್ತ ಕತ್ತಲ್ದಾಗ ಹುಡುಗರಿಗೆ ಬೆಳಕ ಹಚ್ಚಿ ಕೊಡ್ತೀವ್ರಿ ನಾವು. ಬೆಳಕ ಹಚ್ಚಿ ಕೊಡೋದು ಅವ್ರಿಗೆ, ಅವ್ರು ಬರಿಯಾಕ ಹಂಗಾಗೈತ್ರಿ. ಮತ್ತ ನೀರಿನ ಸಮಸ್ಯೆ ಒಂದಿಟ್ಟು ಐತ್ರಿ. ಮತ್ತ ಜಾಗ ಅಂದ್ರೆ ಇದು ನಮ್ಮಷ್ಟ ಆದ್ರ ಇದು ಸರ್ಕಾರದವ್ರದ್ದು ಅಷ್ಟ ನಮ್ಗೆ ಜಾಗ ಕೊಟ್ರ ನಾವ್ ಇಲ್ಲೇ ಜೀವನ ಮಾಡವ್ರಿ. ಅಂದ್ರೆ ಎಲ್ಲಾರನ್ನ ಕೇಳ್ತೀವ್ರಿ. ಯಾರು ನಮ್ಮದು ತಲೆಯಾಗ ಹಾಕೊಳ್ಳೋದಿಲ್ರಿ. ಒಂದ್ ಜಾಗ ಬಂದ್ರ ನಾವ್ ಒಂದ್ ಪತ್ರ ಶೆಡ್ ಬಡ್ಕೊಂಡಾರ, ಒಂದು ಬೆಳಕ ಹಚ್ಕೊಂಡು ಮಕ್ಕಳನ್ನ ಜೀವನ ಮಾಡಿಸ್ತೀವ್ರಿ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ 35 ವರ್ಷ 40 ವರ್ಷದಿಂದ ನಾವು ಆ ಜಾಗದಲ್ಲಿ ವಾಸ ಮಾಡ್ಕೊಂಡಿದೀವಿ, ಹಕ್ಕುಪತ್ರ ಕೊಟ್ಟಿಲ್ಲ, ಸೌಲಭ್ಯಗಳು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸರಿ, ಅವ್ರು ಕೇಳ್ತಿರೋದು. ಆದ್ರೆ ಈ ಜಾಗದ ಬಗ್ಗೆ ಗೊಂದಲ ಯಾಕೆ ಇನ್ನೂ ಬಗೆಹರಿದಿಲ್ಲ? ಅಂದ್ರೆ ಗೋಮಾಳನ ಖಾಸಗಿ ಅವ್ರದ ಅಂತ ಅದೇನ್ ಕನ್ಫ್ಯೂಷನ್? ಶರ್ಮಿತಾ ಶೆಟ್ಟಿ, ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದ ಮಧ್ಯಭಾಗದಲ್ಲಿ ಈ ಒಂದು ಕುಟುಂಬಗಳಿರುವಂತದ್ದು. ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳಿದ್ದೀವಿ ಅಂತ ಹೇಳಿ ಆ ಕುಟುಂಬಸ್ಥರು ಹೇಳುವಂತದ್ದು. ಏನೋ ಇವರ
ಕುಲಕಸಬು ಏನಂತಂದ್ರೆ ಇವರು ಅಲೆಮಾರಿ ಜನಾಂಗದವರು, ಇವರಿಗೆ ಸುಡುಗಾರಿಸಿದ್ರು ಅಂತ ಹೇಳಿ ಕರೀತಾರೆ. ಇವರು ಊರೂರು ಅಡ್ಡಾಡಿ ಭಿಕ್ಷಾಟನೆ ಮಾಡುವಂತದ್ದು ಮತ್ತು ಸಣ್ಣ ಪುಟ್ಟ ಏನು ಅವರ ಹಳೆ ಒಂದು ಪಾರಂಪರಿಕ ಕಲೆ ಏನಿದಾವೆ ಅದನ್ನ ಪ್ರದರ್ಶನ ಮಾಡುವಂತದ್ದು, ಆ ಮೂಲಕ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳುವಂತ ಒಂದು ಪದ್ಧತಿ ಅವರಲ್ಲಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಅವರಿಗೆ ಯಾವುದೇ ರೀತಿಯಾದ ಸ್ವಂತ ಮನೆ ಆಗ್ಲಿ, ಆಸ್ತಿ ಆಗ್ಲಿ, ಮತ್ತೊಂದು ಯಾವ್ದು ಕೂಡ ಇರೋದಿಲ್ಲ. ಇದೇ ಒಂದು ದುಡಿಮೆಯ ಆಧಾರದಲ್ಲಿ ಅವ್ರು ಬದುಕ್ತಾ ಇರುವಂತದ್ದು. ಈ ಕುಟುಂಬಗಳು 40 ವರ್ಷಗಳಿಂದನೂ ಕೂಡ ಈ ಒಂದು ಲೋಕಾಪುರ ಪಟ್ಟಣದ ಮಧ್ಯಭಾಗದಲ್ಲಿ ವಾಸ ಮಾಡ್ತಾ ಇದ್ರು. ಅವರಿಗೆ ಆ ಶಾಶ್ವತವಾಗಿ ಒಂದು ಸೂರ್ಯನ ಕಲ್ಪಿಸೋದಕ್ಕೆ ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳಿಗಾಗ್ಲಿ ಜನಪ್ರತಿನಿಧಿಗಳಿಗೆ ಆಗ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿರುವಂತಹ ಒಂದು ಕಾರಣ ಏನಂತಂದ್ರೆ, ಆ ಒಂದು ವಾಸಿಸುವಂತಹ ಜಾಗ ಏನಿದೆ ಅದು ಸುಮಾರು 3 ರಿಂದ 4 ಎಕರೆ ವಿಸ್ತೀರ್ಣದಲ್ಲಿದೆ. ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳು ಆ ಒಂದು ವಿಸ್ತೀರ್ಣದಲ್ಲಿ ಇದ್ದಾವೆ. ಅದರಲ್ಲಿರುವಂತಹ ಜಾಗದಲ್ಲಿ ಕೆಲವೊಂದಿಷ್ಟು ಜಾಗ ಅರಣ್ಯ ಇಲಾಖೆಗೆ ಸೇರಿದ್ರೆ ಮತ್ತೊಂದಿಷ್ಟು ಜಾಗ ಖಾಸಗಿ ವ್ಯಕ್ತಿಗಳಿಗೆ ಒಂದ್ ಸ್ವಲ್ಪ ಜಾಗ ಸೇರುತ್ತೆ ಅನ್ನುವಂಥದ್ದು ಒಂದು ಗೊಂದಲ ಇದೆ. ಈ ಗೊಂದಲವನ್ನ ಸರಿಪಡಿಸೋದಕ್ಕೆ ಅಂತ ಹೇಳಿ 16 ವರ್ಷಗಳಿಂದ ನಾವು ಪ್ರಯತ್ನ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ಅಧಿಕಾರಿಗಳು ಇರ್ತಕ್ಕಂತಹ ಒಂದಿಷ್ಟು ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳಲ್ಲಿ ಇರ್ತಕ್ಕಂತಹ ಒಂದಿಷ್ಟು ಬೇಜವಾಬ್ದಾರಿ ಅಂತಾನೆ ಹೇಳ್ಬೇಕಾಗುತ್ತೆ. ಈ ಒಂದು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದಲ್ಲಿ ಆ ಒಂದು ಜಾಗ ಯಾರಿಗೆ ಸಿಗುತ್ತೆ ಅನ್ನೋಂಥದ್ದನ್ನ, ಯಾರ ವಶದಲ್ಲಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದಂತ ಸಂದರ್ಭದಲ್ಲಿ ಇವರಿಗೆ ಏನಾದ್ರೂ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸುವಂತ ಸಾಧ್ಯತೆ ಇದೆ. ಆದ್ರೆ ಕೇವಲ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅವರ ಬಳಿ ಹೋಗುವಂತದ್ದು, ಮತಗಳನ್ನ ಹಾಕಿಸ್ಕೊಳ್ಳುವಂಥದ್ದು, ಇಲ್ಲಿ ಒಂದು ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, ಈ 150 ಕುಟುಂಬಗಳೇನಿದಾವೆ ಇವರೆಲ್ಲರದು ವೋಟ್ ಅನ್ನ ಸೇರಿಸಿದ್ರೆ ಅಂದ್ರೆ 450ಕ್ಕೂ ಹೆಚ್ಚು ಮತದಾರರು ಈ ಒಂದು ಕುಟುಂಬಗಳಲ್ಲಿರುವಂತದ್ದು. ಒಬ್ಬೊಬ್ಬರು ಒಂದೇ ಮನೆಯಲ್ಲಿ 4-5 ಜನ ಮತದಾರರಿದ್ದಾರೆ. 400 ರಿಂದ 500 ಮತದಾರರಿರೋದ್ರಿಂದಾಗಿ ಪ್ರತಿ ಬಾರಿಯೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಏನು MLA ಚುನಾವಣೆ ಆಗಿರ್ಬೋದು, MP ಚುನಾವಣೆ ಆಗಿರ್ಬೋದು, ಇಂತಹ ಸಂದರ್ಭದಲ್ಲಿ ಅವ್ರನ್ನ ಮತವನ್ನ ಕೇಳೋದಕ್ಕೆ ಮಾತ್ರ ಅಲ್ಲಿಗೆ ಹೋಗ್ತಾರೆ ಬಿಟ್ರೆ ಅವ್ರ ಬಳಿಕ ಅವರ ಸಮಸ್ಯೆಯನ್ನ ಕೇಳೋದಕ್ಕೆ ಯಾರು ಕೂಡ ಹೋಗೋದಿಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಯಾವ ರೀತಿ ಅದನ್ನ ನೋಡೋದಾದ್ರೆ, ಹರಕಲು ಗುಡಿಸುಗಳಲ್ಲಿ ಅವರು ಬದುಕುವಂತ ಸ್ಥಿತಿ. ಅಲ್ಲಿ ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಮಕ್ಕಳು ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಕೂಡ ಮನೆಗೆ ಬಂದ ಬಳಿಕ ಅವರಿಗೆ ಓದೋದಕ್ಕೂ ಕೂಡ ಬೆಳಕಿನ ವ್ಯವಸ್ಥೆ ಇಲ್ಲಾರದೆ ಮೊಬೈಲ್ ಟಾರ್ಚ್ ಗಳನ್ನ ಹಿಡಿದುಕೊಂಡು ಅವ್ರನ್ನ ಓದಿಸುವಂತ ಪರಿಸ್ಥಿತಿ. ಮತ್ತು ನೀರು ಬೇಕಾದಂತ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಬೇರೆ ಕಡೆ ಇರ್ತಕ್ಕಂತಹ ನೀರಿನ ಟ್ಯಾಂಕ್ ಗಳಿಗೆ ಹೋಗಿ ಅಲ್ಲಿಂದ ನೀರು ತಗೊಂಡ್ ಬರ್ಬೇಕು. ಅವ್ರು ವಾಸಿಸುವಂತಹ ಜಾಗದಲ್ಲಿ ಯಾವ ರೀತಿ ಅಂತ ಏನು ಕಾಂಕ್ರೀಟ್ CC ರೋಡ್ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ಇದು ಯಾವ್ದು ಕೂಡ ಇಲ್ಲ. ಹೀಗಾಗಿ ಅವರ ಬದುಕು ಯಾವ ರೀತಿಯಾಗಿದೆ ಅಂತಂದ್ರೆ 40 ವರ್ಷಗಳಿಂದನೂ ಕೂಡ ಇಂತ ಒಂದು ಸರ್ಕಾರದಲ್ಲಿ. ಮಂಜುನಾಥ್, ಖಾಸಗಿ ವ್ಯಕ್ತಿಗಳ ಜಾಗ ಅಂತ ಕೆಲವರು ಬಂದು ಹೇಳ್ತಿದ್ದಾರೆ ಅಂತ ಅಲ್ಲೊಬ್ರು ಮಾತಾಡ್ತಾ ಇದ್ರು, ನಾವು ಕೇಳಿಸ್ಕೊಳ್ತಾ ಇದ್ವಿ. ಖಾಸಗಿ ವ್ಯಕ್ತಿಗಳದ್ದೇ ಆಗಿದ್ದಿದ್ರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆಯಾ? ಮತ್ತೆ ಇಲ್ಲಿ ಗುಡಿಸಲುಗಳನ್ನ ಹಾಕೊಂಡು ಇಷ್ಟು ವರ್ಷ ಅವರು ಜೀವನ ಕಳೆದ್ರು ಕೂಡ ಅದನ್ನ ತೆರವು ಮಾಡಿಸುವಂತ ಪ್ರಯತ್ನ ಇಷ್ಟು ವರ್ಷ ಯಾಕೆ ಮಾಡ್ಲಿಲ್ಲ ಅವರು? ಈ ಬಗ್ಗೆ ಅಧಿಕಾರಿಗಳು ಏನ್ ಹೇಳ್ತಾರೆ? ಖಂಡಿತವಾಗ್ಲೂ ಶರ್ಮಿತಾ ಶೆಟ್ಟಿ, ಇದೇ ಒಂದು ಸಮಸ್ಯೆ ಇಲ್ಲಿ ಎದುರಾಗಿರುವಂತದ್ದು. ಏನಂತಂದ್ರೆ, ಖಾಸಗಿ ವ್ಯಕ್ತಿ ಈ ಜಾಗ ನನಗೆ ಸೇರಿದ್ದು ಅಂತ ಹೇಳಿ ಹೇಳ್ತಾರೆ. ಅವ್ರಿಗೂ ಕೂಡ ಅವರ ಬಳಿ ಯಾವುದೇ ರೀತಿಯಾದಂತಹ ಏನು ಇವರನ್ನ ಖಾಲಿ ಮಾಡಿಸ್ಲೇಬೇಕು ಅನ್ನೋಂತಹ ಬಲವಾದ ದಾಖಲಾತಿಗಳು ಇಲ್ಲದಿರೋದು ಇಲ್ಲಿ ಗೊಂದಲಕ್ಕೆ ಕಾರಣ ಆಗಿರುವಂತದ್ದು. ಮತ್ತೊಂದು ಕಡೆ ಅರಣ್ಯ ಇಲಾಖೆಯ ಜಾಗ ಕೂಡ ಇಲ್ಲಿರುವಂತದ್ದು. ಇಲ್ಲಿ ಇರ್ತಕ್ಕಂತಹ ಗುಡಿಸಲುಗಳು ಕೆಲವೊಂದಿಷ್ಟು ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬಂದ್ರೆ, ಕೆಲವೊಂದಿಷ್ಟು ಏನು ಆ ಖಾಸಗಿ ವ್ಯಕ್ತಿಯ ಜಾಗದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಆದ್ರೆ ಅದನ್ನ ಸರಿಪಡಿಸಬೇಕಾಗಿರೋಂತ ಕೆಲಸ ಯಾರ್ದಂತಾರೆ ಅಧಿಕಾರಿಗಳದ್ದು. ಅಲ್ಲಿ ಸರ್ವೆ ಕಾರ್ಯ ಆಗ್ಬೇಕು. ಆ ಸರ್ವೆ ಕಾರ್ಯದ ಬಳಿಕ ಈ ಜಾಗ ನಿರ್ದಿಷ್ಟವಾಗಿ ಯಾರಿಗೆ ಸೇರಿದೆ ಅನ್ನೋದನ್ನು ಗುರುತುಪಡಿಸಬೇಕು. ಗುರುತುಪಡಿಸಿದ ಬಳಿಕ ಒಂದ್ ವೇಳೆ ಖಾಸಗಿ ವ್ಯಕ್ತಿಗೆ ಸೇರ್ಪಡೆ ಆಗಿದ್ರೆ ಅದನ್ನ ಯಾವ ರೀತಿಯಾಗಿ ಆತನಿಗೆ ಏನಾದ್ರು ಪರಿಹಾರ ಕೊಟ್ಟು ಆ ಜಾಗವನ್ನ ಸರ್ಕಾರದಿಂದ ವಶಕ್ಕೆ ಪಡಿಸ್ಕೊಂಡು ಇವ್ರಿಗೆ ಏನಾದ್ರು ಹಸ್ತಾಂತರ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮಂಜುನಾಥ್, ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿ ಆಗಿರುವಂತಹ ಸಾಬಣ್ಣ ಪೂಜಾರಿ ಅವರು ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸಾಬಣ್ಣ ಪೂಜಾರಿ ಅವರೇ, ಈಗ ಸುಡುಗಾಡಿಸಿದ್ರು ಲೋಕಾಪುರದಲ್ಲಿ, ಬಾಗಲಕೋಟೆಯಲ್ಲಿ 35-40 ವರ್ಷದಿಂದ ಇದಾರಂತೆ. ಈಗ ಆ ಜಾಗದ ಬಗ್ಗೆ ಏನ್ ಗೊಂದಲ ಇದೆ, ನಿಮ್ಗೇನ್ ಮಾಹಿತಿ ಇದೆ, ಅದನ್ನ ಫಸ್ಟ್ ಹೇಳಿ. ಗೊತ್ತಿದೆ ಮೇಡಮ್, ನಾನು ಈಗ ರೀಸೆಂಟ್ ಆಗಿ ಬಂದಿದ್ದೀನಿ, ಅದೆಲ್ಲ ತಿಳ್ಕೊಂಡಿದ್ದೀನಿ ಮೇಡಮ್. ಅದು ಫಾರೆಸ್ಟ್ ಏರಿಯಾ ಮತ್ತು ಒಬ್ರು ಪ್ರೈವೇಟ್ ಲ್ಯಾಂಡ್ ಅಂತೇಳಿ ಒಂದು ಡಿಸ್ಪ್ಯೂಟ್ ಇದೆ ಮೇಡಮ್ ಅಲ್ಲಿ. ಓಕೆ, ಅದನ್ನ ಆಲ್ರೆಡಿ ಕೋರ್ಟ್ ನಾಗ ಮೇಡಮ್. ಆಮೇಲೆ ಸರ್ವೆನು ಮಾಡಕ್ಕೆ ನಾವು ಇದು ಮಾಡ್ತಾ ಇದ್ವಿ ಮೇಡಮ್ ಅದನ್ನ. ಪ್ರೈವೇಟ್ ವ್ಯಕ್ತಿ ಕೋರ್ಟ್ ಅಲ್ಲಿ ಏನಾದ್ರು ಕೇಸ್ ಹಾಕೊಂಡಿದಾರಾ? ಕೇಸ್ ಹಾಕೊಂಡಿದ್ದಾರೆ ಮೇಡಮ್. ಅದು ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆಯಂತೆ? ಅವ್ರ ಡಾಕ್ಯುಮೆಂಟ್ಸ್ ಪೂರ್ವಜರು ಅವ್ರಿಗೆ ದಾನ ಪತ್ರ ಕೊಟ್ಟಿದ್ದು ಅವ್ರ ಹತ್ರ ಇದೆ ಮೇಡಮ್. ಅದು ಸರ್ವೆ ಮಾಡ್ಸ್ಬೇಕು ಮೇಡಮ್. ಅವ್ರದ್ದು ಅಲ್ಲಿವರೆಗೆ ಬರ್ತದಿಲ್ಲಕ್ಕೆ ಸರ್ವೆ ಮಾಡ್ಸಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ ಮೇಡಮ್ ಈಗ. ಆಮೇಲೆ ಅಲ್ಲಿ ಲೈಟು ಮತ್ತು ಮೂಲಭೂತ ಸೌಕರ್ಯ ಇದ್ದಾರೆ ಮೇಡಮ್. ಅಲ್ಲಿ ಲೈಟು ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ವಿ ಮೇಡಮ್ ಅಲ್ಲಿವರೆಗೆ. ಈ ಫಾರೆಸ್ಟ್ ಲ್ಯಾಂಡ್ ದವರಿಗೆ ಮತ್ತು ಇವ್ರಿಗೆ ಸ್ವಲ್ಪ ಸರ್ವೆ ಮಾಡಿಸಿದ್ರೆ ಅಲ್ಲಿ ಐಡೆಂಟಿಫೈ ಮಾಡ್ತೀವಿ ಮೇಡಮ್ ಅದನ್ನ. ಅಲ್ಲ, ಇಷ್ಟು ವರ್ಷ ಆದ್ರೂ ಸಮಸ್ಯೆ ಯಾಕೆ ಉಳಿದಿದೆ ಅಂತ? ಅದೇ ಮೇಡಮ್, ಅದು ಏನಾಗಿದೆ ಸರ್, ಫಾರೆಸ್ಟ್ ಲ್ಯಾಂಡ್ ನಲ್ಲಿ ನಾವು ಆಸ್ಪತ್ರೆ ಅದು ಕೊಡಕ್ ಬರಲ್ರಿ ಮೇಡಮ್. ಫಾರೆಸ್ಟ್ ಲ್ಯಾಂಡ್ ಹೌದು, ಕೊಡಕ್ ಬರಲ್ಲ. ಹೌದ್ರಿ, ಅದ ಗೋಮಾಳ ಇದ್ರೆ ಅದು ಏನ್ ಪ್ರೊಸೀಜರ್ ಪ್ರಕಾರ ಏನಿದೆ ಅದನ್ನ ಮಾಡ್ಬೇಕಲ್ರಿ ಮೇಡಮ್. ಹಿಂಗಾಗಿ
ಓಕೆ, ಈಗ ನಿಮ್ ತನಕ ಸಮಸ್ಯೆ ಬಂದಿದೆ, ಇನ್ನೊಂದು ಎಷ್ಟು ದಿನ ಬೇಕಾಗ್ಬೋದು? ಅಂದ್ರೆ ಕೋರ್ಟ್ ಅಲ್ಲಿ ಸ್ಟೇಟಸ್ ಏನಿದೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಖಾಸಗಿ ವ್ಯಕ್ತಿ ಹಾಕೊಂಡಿರೋದು. ಅದು ನಾನು ರೀಸೆಂಟ್ ಆಗಿ ಬಂದಿ ಮೇಡಮ್, ತಿಳ್ಕೊತೀನಿ ಮೇಡಮ್, ಅಂತ ತಿಳ್ಕೊಂಡು ತಮಗೆ. ಓಕೆ, ಅಲ್ಲಿ ತನಕ ಅಟ್ಲೀಸ್ಟ್ ನೀರು, ಕರೆಂಟ್ ಆ ಫೆಸಿಲಿಟಿ ಕೊಡಕ್ ಸಾಧ್ಯ ಕೊಟ್ಟಿದ್ದೀವಿ ಇದೆಯಾ madam, ಮಾನವೀಯತೆ ದೃಷ್ಟಿಯಿಂದ? ಮೇಡಮ್ ಅದು ಕೊಟ್ಟಿದ್ದೀವಿ ಮೇಡಮ್, ನಾನೇ ಬಂದ ನಂತರ ಸರ್ವೆ ಮಾಡಿಸಿದ್ರಿ ಮೇಡಮ್. ಎಷ್ಟು ಕುಟುಂಬ ಅಲ್ಲಿ ವಾಸ ಇದ್ದಾವೆ ಅದಕ್ಕೆ ಹಕ್ಕುಪತ್ರ ಅಂತ ಕೊಡುವಂತ ವ್ಯವಸ್ಥೆನೂ ನಾನು ಮಾಡ್ತಾ ಇದ್ರಿ ಮೇಡಮ್ ಅದಕ್ಕೆ. ಈಗ ಅವ್ರ ಹತ್ರ ವೋಟರ್ ಐಡಿ ಎಲ್ಲ ಇದೆಯಂತಲ್ಲ, ವೋಟ್ ಮಾತ್ರ ಬೇಕು, ಫೆಸಿಲಿಟಿ ಮಾತ್ರ ನಮಗೆ ಕೊಡಲ್ಲ ಅಂತ ಅವ್ರು ಆರೋಪ ಮಾಡ್ತಾರಲ್ಲ, ಅದ್ ಹೆಂಗ್ ಇಲ್ಲ ರೀ ಸಾಧ್ಯ madam, ಆಯ್ತು? ಹಕ್ಕು ಪತ್ರ ಕೊಡಿ ಅಂತ ಅವ್ರು ಕೇಳ್ತಾರೆ, ಅದ್ ಬಿಟ್ಟು ವೋಟ್ ಮಾತ್ರ ಹಾಕಿಸ್ಕತ್ತಾರೆ, ಅದ್ ಹೆಂಗೆ? ಮೇಡಮ್ ಓಟ್ ಹಾಕೋದಾಯ್ತ್ರಿ, ಮತ್ತೆ ಅವ್ರು ಮೂಲಭೂತ ನಾವು ಕೊಡ್ಲೇಬೇಕಲ್ರಿ ಮೇಡಮ್ ಅವ್ರಿಗೆ. ಹ್ಮ್ ನಾವು ಅವ್ರಿಗೆ ಮೂಲಭೂತ ಸೌಕರ್ಯ ಆಯ್ತು, ಅವ್ರಿಗೆ ಎಷ್ಟು ವರ್ಷದಿಂದ ಇದಾರೆ, ಅವ್ರಿಗೆ ಮನೆ ಮತ್ತು ಏನು ಸೈಟು ಇರ್ಲಿ ಅಂದ್ರೆ ಅವ್ರಿಗೆ ನಿವೇಶನ ರೈತರಿಗೆಲ್ಲ ನಾವು ಕೊಡ್ಲೇಬೇಕಲ್ರಿ ಮೇಡಮ್. ಸರಿ, ಈಗ ಈ ಜಾಗದ ಗೊಂದಲ ಬಗೆಹರಿಯುತ್ತೋ ಇಲ್ವೋ ಗೊತ್ತಿಲ್ಲ, ನೀವು ಸ್ವಲ್ಪ ಮನ್ಸ್ ಮಾಡಿದೀರಾ, ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ. ಅಟ್ಲೀಸ್ಟ್ ಪರ್ಯಾಯ ಬೇರೆ ಜಾಗ ಕೊಡೋದು ಅಥವಾ ಮನೆ ಕೊಡೋದು ಅದನ್ನಾದ್ರೂ ಅಟ್ಲೀಸ್ಟ್ ನೋಡ್ಬೋದಲ್ಲ ಭವಿಷ್ಯ ದೃಷ್ಟಿಯಿಂದ. ಅದ್ ಮಾಡ್ತಿದ್ವಿ ಮೇಡಮ್. ಈಗ ಮೊನ್ನೆ ನಮ್ಮ ಸ್ಟೇಟ್ ಕಮಿಟಿ ಅಧ್ಯಕ್ಷರು ಪಲ್ಲವಿ ಮೇಡಮ್ ಅಂತ ಬಂದಿದ್ರು, ಬುಡಕಟ್ಟು ಜನ ಅವರೆಲ್ಲ ಬಂದು ಸರ್ವೆ ಮಾಡಿ ಎಲ್ಲ ಒಂದು ಮೀಟಿಂಗ್ ಮಾಡಿದ್ರಿ ಮೇಡಮ್ ಆಲ್ರೆಡಿ. ಈಗ ಸುಮಾರು ಎಷ್ಟು ಜನ ವಾಸ ಮಾಡ್ಕೊಂಡಿದ್ದಾರೆ ಅಲ್ಲಿಗ? ಅಲ್ಲಿ ಒಂದು 65 ಜನ ಇದಾರೆ ಮೇಡಮ್ ಅಲ್ಲಿ. ಅಲ್ಲ, 65 ಫ್ಯಾಮಿಲಿನ 65 ಜನನಾ? ಕುಟುಂಬ ತರ. ಓಕೆ, ಫ್ಯಾಮಿಲಿ ಅವರು. ಫ್ಯಾಮಿಲಿ. ಈಗ ಮಕ್ಳಿಗೆ ಸ್ಕೂಲ್ಗೆಲ್ಲ ಏನ್ ಸಮಸ್ಯೆ ಇಲ್ವಾ ಅಲ್ಲಿ? ಇಲ್ಲ ಮೇಡಮ್, ಅಲ್ಲಿ ಸ್ಕೂಲ್ಗಳು ಸಾಕಷ್ಟು ಅದಾವ ಮೇಡಮ್, ಆಜು ಸುತ್ತಮುತ್ತಲು ಅದಾವ ಮೇಡಮ್, ಅದೇನ್ ತೊಂದ್ರೆ ಇಲ್ಲ. ಅಂದ್ರೆ ಇವ್ರ ಹೊಟ್ಟೆಪಾಡಿಗೆ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ ಈಗ ಈ ಫ್ಯಾಮಿಲಿ ಅವರು? ಅವರು ಒಟ್ಟಿಗೆ ಉಪಜೀವನಕ್ಕೆ ಅಂತ ಹೇಳಿ ಅವ್ರದೇ ಆದಂತ ಕಸಬುಗಳು ಅದಾವ್ರಿ ಮೇಡಮ್ ಅವ್ರಿಗೆ. ಓಕೆ, ಅದು ರುದ್ರಾಕ್ಷಿ ಮಾರೋದು ಅಂತವನ್ನೆಲ್ಲ ಮಾಡ್ತಾರೆ ಮೇಡಮ್. ಸರಿ, ಈಗ ನೀವು ಇದ್ರ ಕಡೆ ಗಮನ ಹರಿಸಿದೀರಾ, ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅವ್ರಿಗೊಂದು ಸೂರು ಮತ್ತೆ ಬೇಸಿಕ್ ಫೆಸಿಲಿಟಿ ಅದನ್ನು ಕಲ್ಪಿಸ್ಕೊಡಿ. ನಾವು ಸುದ್ದಿಯನ್ನ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸಾಬಣ್ಣ ಪೂಜಾರಿ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.